हिंदी में बोलना है, ठीक है। 7 दिन में अगर आप डेली ऑर्डर्स करेंगे आपको गारंटी के तरह 5500 रुपीज मिलेगा। अगर आपने कुछ कम कमा लिया ऑर्डर का अगर मान लीजिए 4250 या 3000 कमा लिया, बाकी का पैसा जो है वो आपको नेक्स्ट मंडे या ट्यूसडे अकाउंट में क्रेडिट वैलेट में आ जाएगा, ठीक है, समझ गए। ನೋವಿದ್ರೇ ಕೆಲಸಕ್ಕೆ ಹೋಗಲ್ಲ, ತಲೆನೋವಿದ್ರೇ ಕೆಲಸಕ್ಕೆ ಹೋಗಲ್ಲ, ಆದರೆ ಇವರು ಸ್ಪೆಷಲಿ ಏಬಲ್ಡ್ ಪರ್ಸನ್ ಆಗಿದ್ರು ಡೈಲಿ ಮಿಸ್ ಮಾಡದೆ ಲರ್ನಿಂಗ್ ಮಾಡ್ತಾರೆ. ಮಿನಿಮಮ್ 1000 ರಿಂದ 1500 ದುಡಿಯೋವರೆಗೂ ಮನೆಗೆ ಹೋಗಲ್ಲ. ಸೊ ಈ ಪುನೀತ್ ಅವರಿಗೆ ಒಂದು ಜೋರ ಚಪ್ಪಾಳೆ ಬರಲಿ. ಈ ತರ ಜೋರ ಚಪ್ಪಾಳೆ ಬರಲಿ. ಹಾಗೂ ಈ ಅಪ್ಡೇಟ್ ಕೊಡಕ್ಕೆ ಮುಖ್ಯ ಕಾರಣಕರ್ತರಾಗಿರುವ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅವರು ಜೋರ ಚಪ್ಪಾಳೆ ಬರಲಿ. ಶಾಂತನೂ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅನ್ನು ಬಂದಿದ್ದಾರೆ. ಹಾಗೂ ಅವಿನಾಶ್, ನಿಮ್ಗೆಲ್ಲರಿಗೂ ಗೊತ್ತಿದ್ದಾರೆ ಅವಿನಾಶ್, ಎಷ್ಟು ಜನಕ್ಕೆ ಅವಿನಾಶ್ ಗೊತ್ತಿದ್ದಾರೆ? ಓಕೆ, ಅವಿನಾಶ್ and Shantanu, over to you. Good afternoon, everyone. Thank you so much for coming. I work with the legal team of Rapido. First of all, I'm sorry I'm not very good with Kannada, so you'll have to excuse me. I'll speak in English, and Avinash will translate. Follow. ನಾನು ನಿಗೋಸ್ಕರ ಇದ್ದೀನಿ, ನೀವು ಗೊತ್ತಿಲ್ಲ ಅಂತ ಟೆನ್ಷನ್ ಆಗಬೇಡಿ, ಕನ್ನಡದಲ್ಲೇ ಇದ್ದೀನಿ. ಅವ್ರು ಏನೇ ಹೇಳ್ತಾರೋ ಅದನ್ನ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ, ಓಕೆನಾ? So let me start with the recent news which was floating in media by various union and media houses that there was some kind of ban on bike taxis. ಕೆಲವು ದಿನಗಳ ಹಿಂದೆ ಎಲ್ಲರೂ ಕೇಳಿದ್ದೀರಾ, ಇವಾಗ ಈ ಬೈಕ್ ಟ್ಯಾಕ್ಸಿ ಬಗ್ಗೆ ಅದನ್ನು ನೋಡಿಸ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನೀವು ಮಾತಾಡ್ತೀರಾ? ಕೆಲವು ದಿನಗಳ ಹಿಂದೆ ನೀವೆಲ್ಲರೂ ಕೇಳಿದ್ದೀರಾ, ಈ ಬೈಕ್ ಟ್ಯಾಕ್ಸಿ ಬಗ್ಗೆ ಏನು ನೋಡಿದ್ದೀರಾ? With utmost confidence and trust that bike taxis are not banned in Karnataka. ನಾವು ಕ್ಲಿಯರ್ ಆಗಿ ಹೇಳ್ತಿದ್ದೀವಿ, ಕರ್ನಾಟಕದಲ್ಲಿ ಬಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿಲ್ಲ. For our clarity, we have circulated this document with everyone. Okay, sir. ನಾವು ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ, ಡಾಕ್ಯುಮೆಂಟ್ ಅಲ್ಲಿ ಏನೇನಿದೆ ನೀಟಾಗಿ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನೀವು ಯಾರಿಗೂ ಭಯ ಬೀಳುವಂತ ಅಗತ್ಯ ಇಲ್ಲ, ನೀವು ಧೈರ್ಯವಾಗಿ ರೇಟ್ ಮಾಡ್ಬೋದು. ನಾವು ರಾಜ್ಯದ ಯಾವಾಗಲೂ ನಿಮಗೋಸ್ಕರ ಇದ್ದೇ ಇರ್ತೀವಿ. So we are Avinash will brief you on the specific points what we want to convey and what is the current situation of law in the state of Karnataka related to bike taxi. ಇವಾಗ ಶಾಂತನವರು ಕೆಲವು ಪಾಯಿಂಟ್ಸ್ ಹೇಳ್ತಾರೆ, ನಿಮ್ಮ ಆರ್ಡರ್ ಕಾಪಿ ಇದೆಲ್ಲ ಇವಾಗ ಕರ್ನಾಟಕದಲ್ಲಿ ಏನು ಸಿಚುವೇಶನ್ ಕರೆಂಟ್ ಆಗಿದೆ ಬೈಕ್ ಟ್ಯಾಕ್ಸಿ ಮೇಲೆ, ಅದನ್ನ ನಾವೆಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. So the issue of operations of bike taxis is pending with the Honorable High Court of Karnataka since 2021. That order is in favor of Rapido. We continue to operate based on that order, and the issue that case is still pending in the High Court. ನಾವು ರಾಜ್ಯದಿಂದ ನಾವಿವಾಗ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದೀವಿ, ಅದು ಬಂದು ಇನ್ನ ರನ್ ಆಗ್ತಾ ಇದೆ. 2021 ಇಂದ ಬಂದು ರನ್ ಆಗ್ತಾ ಇದೆ. ಆ ಬೇಸಿಸ್ ಮೇಲೆ ನಾವು ರಾಪಿಡೋ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇರೋದು. ಕ್ಲಿಯರ್ ಆಗಿ ಹೇಳಿದ್ರೆ ರಾಪಿಡೋ ಬಂದು ಹೈಕೋರ್ಟ್ ಬೇಸಿಸ್ ಮೇಲೆ ನಾವು ಕ್ಲೀನ್ ಆಗಿ ರನ್ ಮಾಡ್ತಾ ಇದ್ದೀವಿ. ಹೈಕೋರ್ಟ್ ಕೂಡ ನಮಗೆ ಅಲೋ ಮಾಡಿದೆ. So first three pages of the document. First three pages. 3 ಪೇಜ್ ನೋಡಿ, ಅದು ನೀಟಾಗಿ ಎಕ್ಸ್ಪ್ಲೇಷನ್ ಇದೆ. ಅಲ್ಲಿ ತೋರಿಸ್ತಾರೆ. The first 3 pages are the parent order or the main order which was passed in 2021, which said Rapido will operate in state of Karnataka. ಈ ಮೊದಲ 3ನೇ ಪೇಜ್ ಅಲ್ಲಿ ಇರುವಂತಹ ಮೊದಲ ಹೈಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ, ಹೈಕೋರ್ಟ್ ಅಲ್ಲಿ ರಾಪಿಡೋ ಕ್ಲೀನ್ ಆಗಿ ರನ್ ಮಾಡಬಹುದು ಅಂತ ಅಂದ್ಬಿಟ್ಟು. ಅದರಲ್ಲಿ ಯಾವುದೇ ಅಡಚಣೆಗಳಿಲ್ಲ. And the state of Karnataka, including transport department, police department,
nobody can take any action against Rapido. After that, now I'll come to the recent notification which was issued by Government of Karnataka related to electric bike taxis. ಸೊ ಇವಾಗ ರೀಸೆಂಟ್ ಆಗಿ ಒಂದು ನೋಟಿಫಿಕೇಶನ್ ಬಂದಿದೆ, ಅದು ಇವಿ ಬೈ ಟ್ಯಾಕ್ಸಿ ಮೇಲೆ. ಅದ್ರ ಬಗ್ಗೆ ಇವಾಗ ನಾವು ಡಿಸ್ಕಸ್ ಮಾಡೋಣ. ಆ ಪೇಜ್ ಬಂದ್ಬಿಟ್ಟು ಇಲ್ಲಿರುತ್ತೆ ನೋಡಿ, ಎಲ್ಲರೂ ಓಪನ್ ಮಾಡಿ. ಆ ಪೇಜ್ ಇಲ್ಲಿದೆ. On the fourth page, there is a legal opinion from ex-High Court Judge of Karnataka, Justice Anand Bera Reddy. And if you go to the last page of that opinion, ಸೊ ಈ ಪೇಜ್ ಅಲ್ಲಿ ಹೈಕೋರ್ಟ್ ಜಡ್ಜ್ ಕ್ಲೀನ್ ಆಗಿ ಒಪಿನಿಯನ್ ಕೊಟ್ಟಿರುವಂತದ್ರಲ್ಲಿ ಆ ಪೇಜ್ ನ 11 ಪಾಯಿಂಟ್ ನಂಬರ್ ಓಪನ್ ಮಾಡಿ. I want everyone to look at this page, specifically point 11. Please have a look at point 11 of this opinion. Point 11. ಸೊ ಇದು ನೀಟಾಗಿ ಬರ್ತಿದೆ. ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಇವಿ ಬೈಕ್ ಟ್ಯಾಕ್ಸಿ ಮಾತ್ರ ಸ್ಕೀಮ್ ಅಲ್ಲಿ ಯಾರು ರಿಜಿಸ್ಟರ್ ಮಾಡಿದಾರೋ ಆ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಮಾತ್ರ ಅಪ್ಲಿಕೇಬಲ್ ಆಗಿದೆ. Point 11 of the opinion, it says, in the light of the above, it is my considered opinion that notification dated 6th March 2024 does not have any bearing on the business of Rapido or its rider. It clearly says that the notification which was issued by the Government of Karnataka on 6th March has nothing to do with Rapido or its riders, and it is only in relation to battery operated electric two-wheelers registered under Karnataka Electric Bike Taxi Scheme 2021. ಸೊ ಇದರಲ್ಲಿ ಪಾಯಿಂಟ್ ಮೆನ್ಷನ್ ಆಗಿರೋದು ಬಂದ್ಬಿಟ್ಟು ಎಸ್ಪೆಷಲಿ ನಾವು ಇವಾಗ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಯಾರ್ಯಾರು ಕರ್ನಾಟಕ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸ್ಕೀಮ್ ನಲ್ಲಿ ರಿಜಿಸ್ಟರ್ ಮಾಡಿದಾರೋ ಅವರು ಮಾತ್ರ ಬೈಕ್ ಟ್ಯಾಕ್ಸಿ ಅಪ್ಲಿಕೇಬಲ್ ಆಗ್ತಾ ಇರೋದು. ಬಟ್ ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗೆ ಅಪ್ಲಿಕೇಬಲ್ ಆಗೋದೇ ಇಲ್ಲ. Now, last but not the least, very important step which was taken by our Bike Taxi Association. Bike Taxi Association filed a case before High Court of Karnataka in which there were very specific instructions to all the unions. I would like you to read this page. After the opinion, there is another matter which is filed by Bike Taxi Association and by us. Sorry to interrupt here. I request all the Bike Taxi Welfare Association team members to move on the dais. Bike Taxi Welfare Association ಕಂಡುಕೊಂಡು ಒಂದು ದೊಡ್ಡ ಸ್ವಾಗತ ಮಾಡೋಣ. ಪ್ರೆಸಿಡೆಂಟ್ ಆದಿನಾರಾಯಣ ಅವರು ಜೋರಾದ ಚಪ್ಪಾಳೆ ಬರಲಿ. ಹೆಲ್ಪ್ ಮಾಡಿದ್ದಾರೆ. ಸೊ ಜೋರಾದ ಚಪ್ಪಾಳೆ ಬರಲಿ. Rapido, thanks to these people who have worked really hard. They filed the case in High Court of Karnataka and they got a favorable order for all the bike taxi captains who are working in Karnataka. Thank you, sir. ಇವಾಗ ಏನ್ ಆರ್ಡರ್ ನೋಡ್ತಾ ಇದ್ದೀರಾ, ಈ ಆರ್ಡರ್ ಅಲ್ಲಿ ಕಂಪ್ಲೀಟ್ ಎಫರ್ಟ್ ಬಂದ್ಬಿಟ್ಟು ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಆದಿನಾರಾಯಣ ಪ್ರೆಸಿಡೆಂಟ್ ನಮ್ಮ ಕಂಪ್ಲೀಟ್ ಟೀಮು ಅವರಿಂದನೇ ನಮಗೆ ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಇಂದ ನಮಗೆ ಈ ಆರ್ಡರ್ ಸಿಕ್ಕಿರೋದು. ಅವರು ಒಂದು ದೊಡ್ಡದಾಗಿ ಚಪ್ಪಳೆ ಮಾಡೋದು. So as you can see in this order, I wanted to highlight certain things. There are many parties who are privy to this litigation. They were made party. All the auto unions, Government of Karnataka Department, Home Department, Transport Department, they were all a party of this case. And High Court, all of you can see the screen and it's also there in the document. Just interpret the relevant paragraphs. Please have a look at para 3 in your document, para 3 of the order. Para 3 of the order states, despite the order passed by this court directing the state government not to take any coercive steps
the police concerned are not taking action against respondent number 6 to 15 to this litigation. ಸೊ ಈ ಪಾಯಿಂಟ್ ನೋಡಿ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಹೈಕೋರ್ಟ್ ಅಲ್ಲಿ ನೀಟಾಗಿ ಮೆನ್ಷನ್ ಆಗಿದೆ. ಒಂದು ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಕೂಡ ಬೈಕ್ ಟ್ಯಾಕ್ಸಿ ರಾಪಿಡೋ ಬೈಕ್ ಟ್ಯಾಕ್ಸಿ ಮೇಲೆ ಆಗಲಿ ಬೈಕ್ ಟ್ಯಾಕ್ಸಿ ಯಾರೇ ಆಗಲಿ ನಮ್ಮ ಕ್ಯಾಪ್ಟನ್ಸ್ ಮೇಲೆ ಯಾವುದೇ ಒಂದು ಸ್ಟೆಪ್ಸ್ ಕೂಡ ಹಿಡಿಯೋದಾಗಲಿ ತಡೆಯೋದಾಗಲಿ ಏನೇ ಒಂದು ಮಾಡೋ ಹಾಗಿಲ್ಲ ಅಂತ ಈ ಆರ್ಡರ್ ಕಾಪಿಯಲ್ಲಿ ಪಾಯಿಂಟ್ ನಂಬರ್ 3 ಅಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಆಗಿದೆ. ಸೊ ಯಾರು ನಿಮ್ಮನ್ನ ತಡೆಯೋ ಹಾಗಿಲ್ಲ, ನಿಲ್ಲಿಸೋ ಹಾಗಿಲ್ಲ, ಯಾವುದೇ ಒಂದು ಸ್ಟೆಪ್ಸ್ ಕೂಡ ನೆಕ್ಸ್ಟ್ ಸ್ಟೆಪ್ ಕೂಡ ತಗೊಳ್ಳೋ ಹಾಗಿಲ್ಲ ಅಂತ ಈ ಆರ್ಡರ್ ಕಾಪಿ 3ನೇ ಪಾಯಿಂಟ್ ಹೇಳ್ತಾ ಇದೆ. And lastly, the last page of your document which you have, last page, please refer to this order. Please check this order, what High Court has directed. The writ petition filed by Bike Taxi Association stands disposed of directing respondent number 1 in Government of Karnataka, everyone who is part of Government of Karnataka, to take appropriate action against any person in the event they unlawfully obstruct the petitioners from operating the services of bike taxis. Which means anyone who is operating or working as a bike taxi rider, the state government of Karnataka has been directed by the High Court of Karnataka to take appropriate steps if anyone obstruct them from doing their duty as a bike taxi rider. ಸೊ ಈ ಪಾಯಿಂಟ್ ಅಲ್ಲಿ ನೀಟಾಗಿ ಮೆನ್ಷನ್ ಆಗಿದೆ. ಯಾರೇ ಅನ್ಫುಲಿ ಲಾಫುಲಿ ಯಾರು ಕೂಡ ಆಕ್ಷನ್ ತಗೊಳ್ಳೋಲ್ಲ. ಅಂದ್ರೆ ಇಂಡಿವಿಜುವಲ್ ಆಗಲಿ ಇಲ್ಲ ಸ್ಟೇಟ್ ಗೌರ್ಮೆಂಟ್ ಆಗಲಿ, ಅಂದ್ರೆ ಗೌರ್ಮೆಂಟ್ ಕೂಡ ನಮ್ಮ ಮೇಲೆ ಆಕ್ಷನ್ ತಗೊಳ್ಳೋದಂತ ಇಲ್ಲ. ಮತ್ತು ಯಾವುದೇ ಪೀಸ್ ಆಟೋ ಯೂನಿಯನ್ ಆಗಲಿ ಯಾವುದೇ ಯೂನಿಯನ್ ಆಗಲಿ ನಮ್ಮ ಬೈಕ್ ಟ್ಯಾಕ್ಸಿ ಡ್ರೈವರ್ಗಳನ್ನ ಹಿಡಿಯೋದು ತೊಡೆಯೋದು ತೊಂದರೆ ಮಾಡೋಂಥದ್ದು ಇಲ್ಲ. ಇನ್ ಕೇಸ್ ಆ ಥರ ಮಾಡಿದ್ದೇ ಆಗಲಿ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋಂಥ ರೂಲ್ಸ್ ಹಾಕಿ ಅಂತ ಅಂದ್ಬಿಟ್ಟು ಹೈಕೋರ್ಟ್ ಆಫ್ ಕರ್ನಾಟಕ ಅಡ್ವೈಸರಿ ಕೊಟ್ಟಿದೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ. I would like to congratulate Adinaran and his team who has worked tirelessly for this petition and got this favorable order for everyone who is working as a bike taxi driver. I request Rohit, please join us. Manish, please join us. जोरा चप्पाಳೆ ಬರಲಿದೆಯಾ? ವೆಲ್ಫೇರ್ ಅಸೋಸಿಯೇಷನ್ ಸೇರ್ಕೋಬೇಕು ಅಂದ್ಕೊಂಡಿದ್ರೆ ಖಂಡಿತ ಮುಂದೆ ಹಾಗೂ ಅವಿನಾಶ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. Finally, I would like to clarify to everyone who is working with Rapido that operations of Rapido bike taxi are completely legal and unobstructed in the state of Karnataka. Please continue to work hard as you have been always been working. ರಾಪಿಡೋ ಬೈಕ್ ಟ್ಯಾಕ್ಸಿ ಕ್ಲೀನಾಗಿ ಲೀಗಲ್ ಆಗಿದೆ. ನೀವು ಯಾವುದೇ ರೀತಿ ಟೆನ್ಷನ್ ಭಯ ಬಿಟ್ಟಿಲ್ಲ, ಆರಾಮಾಗಿ ರೈಡ್ ಬೈಕ್ ಟ್ಯಾಕ್ಸಿನ ಆರಾಮಾಗಿ ಮಾಡ್ಬೋದು. ನಿಮಗೆ ಏನೇ ತೊಂದರೆ ಆದರೂ ನಾವಿದ್ದೀವಿ, ನಾವು ಬಂದು ಹೇಳಿದ್ದೀವಿ. ಇದಂತೂ ಪಕ್ಕ ಗ್ಯಾರಂಟಿ. ನಿಮ್ಮ ಅರ್ನಿಂಗ್ಸು ಯಾವತ್ತೂ ಹೆಚ್ಚು ಕಮ್ಮಿ ಆಗಿರೋದು ನೋಡೋ ಜವಾಬ್ದಾರಿ ನಮ್ಮದು. Thank you so much.